ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅಡ್ಡ ಇರೋದು ಏನು? ನಮಗೂ ಈಶ್ವರನಿಗೂ ಮಧ್ಯೆ ಇರೋದು ಯಾರು? ಈಶ್ವರನಿಗೂ ಮನಸ್ಸಿದೆ ನಮ್ಮನ್ನು ಸೇರಿಸ್ಕೊಳ್ಬೇಕು ಅಂತ, ನಮಗೂ ಮನಸ್ಸಿದೆ ಸೇರ್ಕೋಬೇಕು ಅಂತ. ಮಧ್ಯೆ ಬರ್ತಾ ಇರೋರು ಯಾರು? ಎರಡು ಜನ ಚೆನ್ನಾಗಿದ್ದರೆ ಮಧ್ಯೆ ಬರೋರು ಇರ್ತಾರೆ. ಅವ್ರಿಗದೇ ಕೆಲಸ, ಅವ್ರಿಗದೇ ಸಂತೋಷ, ವಿಘ್ನ ಸಂತೋಷಿಗಳು ಅಂತ. ಹಾಗೆ ನಮಗೂ ದೇವರಿಗೂ ಮಧ್ಯೆ ಹಾಕಿ ಬರ್ತಾರೆ. ಹಾಗಂತ ಯಾರ ವಿಷಯ ತಗೊಂಡ್ರು ಕೂಡ ಅವರಿಗೆ ದೇವರನ್ನು ಸೇರೋ ಮನಸ್ಸಿದೆ, ಅವ್ರಿಗೆ ದೇವರು ಬೇಕು. ಯಾರನ್ನು ತಗೊಂಡ್ರು ಅಂದರೆ ನಾಸ್ತಿಕರನ್ನು ತಗೊಳ್ಳಿ ಬೇಕಾದ್ರೆ. ಕೇಡುಗಳನ್ನು ಕ್ರೂರಿಗಳನ್ನು ತಗೊಳ್ಳಿ, ಜಗತ್ತಿನ ಯಾವ್ರನ್ನು ತಗೊಂಡ್ರು ಕೂಡ ಅವರಿಗೆ ದೇವರನ್ನು ಸೇರೋ ಮನಸ್ಸಿದೆ, ಮತ್ತು ದೇವರಿಗೆ ಅವರನ್ನು ಸೇರೋ ಮನಸ್ಸಿದೆ. ಹಾಗಂದರೆ ಅರ್ಥ ಆಗಲಿಲ್ಲ, ನಾಸ್ತಿಕರು ದೇವರನ್ನು ಒಪ್ಪೋದಿಲ್ವಲ್ಲ, ದೇವರ ವಿರೋಧಿಗಳಲ್ಲ ಅಂತಂದರೆ ಅವರು ಸುಖ ಬಯಸ್ತಾರೆ. ಸುಖ ಬಯಸ್ತಾರೋರು ಯಾರು? ಎಲ್ಲರೂ ಸುಖ ಬಯಸ್ತಾರೆ. ಅದೇ ಮತ್ತು ದೇವರು ಅಂದರೆ ಅದೇ. ಇಲ್ಲಿ ಸಿಕ್ಕಿದ್ರೆ ಚೂರು ಸಿಗ್ತಾನೆ, ಅಲ್ಲಿ ಸಿಕ್ಕಿದ್ರೆ ಪೂರ್ತಿ ಸಿಗ್ತಾನೆ. ಹೊರಗೆ ಸಿಕ್ಕಿದ್ರೆ ಚೂರು ಸಿಗ್ತಾನೆ, ಒಳಗೆ ಸಿಕ್ಕಿದ್ರೆ ಪೂರ್ತಿ ಸಿಗ್ತಾನೆ. ದೇವರು ಚೂರು ಸಿಕ್ಕಿದಾಗಲೇ ಅದಕ್ಕೆ ಸುಖ ಅಂತ ಹೆಸರು. ಅದು ಬೇಡ ಅನ್ನೋರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಹಾಗಾಗಿ ಎಲ್ಲರಿಗೂ ಸುಖ ಬೇಕು. ಅದು ಯೋಗಿ ಆದರೆ ಪೂರ್ಣ ಬೇಕು ಅವನಿಗೆ, ಭೋಗಿ ಆದರೆ ಚೂರೇ ಸಾಕು ಅವನಿಗೆ. ಅಷ್ಟೇ ವ್ಯತ್ಯಾಸ ಇರೋದು ಯೋಗಿಗೂ ಭೋಗಿಗೂ. ಅಂದಮೇಲೆ ಸುಖವೇ ಈಶ್ವರ ಅಂತ ಆದಮೇಲೆ ಎಲ್ಲರಿಗೂ ಈಶ್ವರ ಬೇಕು, ಈಶ್ವರನಿಗೆ ಎಲ್ಲರೂ ಬೇಕು. ಅವನೇನು ಅಡ್ಡಿ ಇಲ್ಲ, ಅವನ ಕಡೆಯಿಂದ ತಡೆ ಇಲ್ಲ. ಯಾರು ಮಧ್ಯೆ ಇರೋರು, ಯಾರು ಅಡ್ಡ ಬರೋರು, ಯಾರಿಂದಾಗಿ ನಾವು ಸುಖ ವಂಚಿತರಾಗ್ತಾ ಇದ್ದೇವೆ ಅಥವಾ ಆನಂದ ವಂಚಿತರಾಗ್ತಾ ಇದ್ದೇವೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತಾರೆ ಶಂಕರಾಚಾರ್ಯರು ಅಂತ. ಅದಕ್ಕೆ ಹೆಸರು ಪಾಪ. ಪಾಪವೇ ಅಡ್ಡಿ, ಪಾಪವೇ ಪೂರ್ಣ ಸುಖಕ್ಕೂ ಅಡ್ಡಿ, ಪಾಪವೇ ಲೌಕಿಕ ಸುಖಕ್ಕೂ ಅಡ್ಡಿ. ನಾವು ಯಾವುದನ್ನು ಸುಖ ಅಂತ ಕರಿತಾ ಇದ್ದೇವೆ, ಹ್ಯಾಪಿನೆಸ್, ಅದಕ್ಕೂ ಅಡ್ಡಿ ಅದೇ ಪಾಪವೇ. ನೋಡಿ, ಶಂಕರರು ಕರ್ಮದ ಬಗ್ಗೆ ಮಾತಾಡಬೇಕಾದ್ರೆ, ಈಗ ನೀನು ಏನೂ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಿದರೆ ಪೂರ್ಣ ಸುಖ ಸಿಗತ್ತೆ, ಅಪೇಕ್ಷೆ ಇಟ್ಕೊಂಡು ಮಾಡಿದರೆ ಅಷ್ಟು ಸಿಗುತ್ತೆ, ಅಂದರೆ ಸುಖದ ಅಂಶ ಸಿಗತ್ತೆ, ಸುಖದ ತುಂಡು ಸಿಗತ್ತೆ ನಿನಗೆ ಅಂತ ಹೇಳಿದರು. ಕಾಮ್ಯ ಮತ್ತು ತ್ಯಜ್ಯತಾಮ್ ಅನ್ಬೇಕಾದ್ರೆ ಅವ್ರು ಹೇಳಿದ್ದಷ್ಟೇ, ನೀನು ಏನೂ ಸಂಕಲ್ಪ ಮಾಡದೇ ಇದ್ದರೆ ಇಡೀ ಸಿಗುತ್ತಪ್ಪ ನಿನಗೆ, ನೀನೇ ಇಷ್ಟೇ ಸಾಕು ಅಂತ ಹೇಳಿದರೆ ಅಷ್ಟೇ ಸಿಗುತ್ತೆ ನಿನಗೆ. ಹಾಗಾಗಿ ಅಂಥದ್ದೆರಡನ್ನು ಹೇಳಿದರು. ಈ ಎರಡೂ ಅಲ್ಲದೇ ಇರೋ ಕರ್ಮವೂ ಕೂಡ ಇದೆ. ಕರ್ಮ ಪೂರ್ಣ ಸುಖಕ್ಕೆ ಸಾಧನ ಅಥವಾ ಸ್ವಲ್ಪ ಸುಖಕ್ಕೆ ಸಾಧನ. ಈ ಎರಡೂ ಅಲ್ಲದೇ ಇರೋ ಕರ್ಮ ಅಂದರೆ ದುಷ್ಕರ್ಮ. ಈಗ ನಾವು ಭಗವಂತನ ಕಡೆ ಹೊರಟಿದ್ದೇವೆ ಅಂತ ಅಂದ್ಕೊಳ್ಳಿ, ಅಲ್ಲಿವರೆಗೂ ನಡೆದು ಬಿಡ್ಬೋದು, ಅದು ನಿಷ್ಕಾಮ ಕರ್ಮ. ಸ್ವಲ್ಪ ದೂರ ಹೋಗಿ ಕೂತ್ಕೋಬೋದು, ಅದು ಸಕಾಮ ಕರ್ಮ. ಅದು ಇನ್ನೊಂದು ಯಾವುದು ಅಂದರೆ ಆ ಕಡೆ ಹೋಗೋದು ಬಿಟ್ಟು ಇನ್ಯಾವ ಕಡೆಗೂ ಹೋಗೋದು, ಅಥವಾ ಹಿಮ್ಮುಖವಾಗಿ ಹೋಗೋದು, ದೂರ ಹೋಗೋದು ಅಂತ. ಹಾಗಾಗ್ಬಿಟ್ರೆ ಏನು ಮಾಡೋದು ನೋಡಿ, ಕ್ರಮವಾಗಿ ಹೇಳ್ತಾ ಇದ್ದಾರೆ ಅವರು. ಹೇಗೆ ಹೋಗ್ತಾ ಇದ್ದಾರೆ ಅಂದರೆ,
ಸಕಾಮ ಕರ್ಮದ ಬಗ್ಗೆ ಹೇಳಿದರು, ನಿಷ್ಕಾಮ ಕರ್ಮದ ಬಗ್ಗೆ ಹೇಳಿದರು. ಕರ್ಮ ಹೇಗಿರಬೇಕು ಅಂತ ಹೇಳಿದರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ, ಏನೋ ವ್ಯತ್ಯಾಸ ಆಗಿಬಿಟ್ಟಿದೆ. ಈಗೇನು ಮಾಡೋದು ಅಂದರೆ, ಆ ವ್ಯತ್ಯಾಸ ಮಾಡಿದೆಯಲ್ಲ ಅದೇ ಪಾಪವಾಗಿ ನಿನ್ನೊಳಗೆ ಬಂದು ಕೂತ್ಕೊಂಡಿದೆ, ಅಡ್ಡ ಇದೆ, ಅದನ್ನು ಪಕ್ಕಕ್ಕೆ ಸರಿಸ್ಕೋಬೇಕು ನೀವು ಮುಂದೆ ಹೋಗಬೇಕಾದ್ರೆ. ಹಾಗಾಗಿ ವೇದೋ ನಿತ್ಯಮಧೀಯತಾಂ ತದುಯಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ. ಆದ ಕೂಡಲೇ ಮುಂದೇನು ಅಂದರೆ ಪಾಪೌಘ ಪರಿಧೂಯತಾಂ. ಪಾಪ ರಾಶಿಯನ್ನು, ಪಾಪ ಸಮೂಹವನ್ನು ಕೊಡವು, ಅದನ್ನು ಪೂರ್ತಿ ಶುಚಿ ಮಾಡ್ಕೋ. ಅದನ್ನು ಅದೇ ಅಡ್ಡ, ಅದೇ ತೊಂದರೆ. ಈಗ ಪ್ರಶ್ನೆ, ಪಾಪ ಅಂದರೆ ಏನು ಅಂತ. ಈಗ ಸ್ವಲ್ಪ ಹೇಳಿದ್ರು ನಿಮ್ಗೆ, ಅದನ್ನು ಗೊತ್ತು, ನಿಮಗೆ ಗೊತ್ತು. ಪಾಪ ಅಂದರೆ ಏನು ಅಂದರೆ ಅದು ಭೂತ. ಯಾರ ಭೂತ ಅಂದರೆ ನಮ್ಮದೇ ಭೂತ ಅಂತ. ನಮ್ಮದೇ ಭೂತ. ಅದು ಭೂತ ಅಂದರೆ ಹಿಂದಿನ ಕಾಲ ಅಂತ ಅರ್ಥ. ಅದಕ್ಕೆ ಪಾಸ್ಟ್ ಅಂದರೆ ಈ ಪಾಸ್ಡ್ ಅಂತಿದೆಯಲ್ಲ ಇಂಗ್ಲೀಷಲ್ಲಿ, ಅದೇ ಪಾಸ್ಟ್ ಅಂತ ಆಗಿರುತ್ತೆ. ಬೇಗ ಬೇಗ ಹಿಡಿದ್ರೆ ಪಾಸ್ಟ್ ಅಂತ ಕೇಳುತ್ತೆ. ಅದೇ ಕಳೆದು ಹೋಗಿದೆ ಅಂತ. ಆ ಕಳೆದು ಹೋಗಿದ್ರಲ್ಲಿ ನಾವು ಮಾಡಿದ ತಪ್ಪುಗಳು, ನಮ್ಮದೇ ಕೃತಿಗಳು, ಬೇರೆ ಯಾರೂ ಅಡ್ಡಿ ಅಲ್ಲ ಅಂತ. ನಮಗೂ ಈಶ್ವರನಿಗೂ ಮಧ್ಯೆ ಬೇರೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವನೆಷ್ಟು ಒಳ್ಳೆಯವನು ಅಂದರೆ ಇಡೀ ಪ್ರಪಂಚ ಅಡ್ಡ ಬಂದರೂ ಅವನು ಒಪ್ಪೋದಿಲ್ಲ. ಅವನು ಬರೋಕ್ಕಾಗದೇ ಇರೋ ಥರ ಮಾಡಿಟ್ಬಿಟ್ಟಿದ್ದಾನೆ ಅವನು. ಆದರೆ ನೀನೇ ಅಡ್ಡ ಬಂದರೆ ಏನು ಮಾಡಲಪ್ಪ? ಕಾಯ್ತೀನಿ, ಯಾವಾಗ ಬರ್ತೀಯೋ ಬಾ, ವ್ಯವಸ್ಥೆ ಇದೆ ನಿನ್ನ ಹತ್ರನೇ, ಯಾವಾಗ ಬರ್ತೀಯೋ ಬಾ ಅಂತ. ನಮ್ಮದೇ ಭೂತ ಅದು ಪಾಪ ಅಂದರೆ, ಬೇರೆ ಏನೂ ಅಲ್ಲ. ಅದು ಪೂರ್ಣ ಸುಖಕ್ಕೂ ಅಡ್ಡಿ, ಸಣ್ಣ ಸಣ್ಣ ಸುಖಕ್ಕೂ ಕೂಡ ಅದೇ ಅಡ್ಡಿ ಅಂತ. ಅಡ್ಡಿ ಮಾತ್ರ ಅಲ್ಲ, ಸುಖಕ್ಕೆ ಅಡ್ಡಿ ಮಾತ್ರ ಅಲ್ಲ, ಅದು ಸುಖದ ವ್ಯತಿರಿಕ್ತವನ್ನು ಕೊಡುತ್ತೆ. ಸುಖ ಬೇಕು ಅಂತ ಎಲ್ರಿಗೂ ಬೇಕೆ, ದುಃಖ ಬೇಡ ಅಂತ ಎಲ್ಲರದ್ದು ಬೇಕೆ. ಸುಖಮ್ಮೇ ಭೂಯಾತ್. ಪ್ರತಿಯೊಂದು ಜೀವದ ಭಾವವನ್ನು ಶಾಸ್ತ್ರಕಾರರು ಅನುವಾದ ಮಾಡ್ತಾರೆ. ಪ್ರತಿಯೊಂದು ಜೀವದ ಸ್ಥಾಯಿ ಭಾವ, ಮೂಲ ಭಾವ ಏನು, ಎಲ್ಲ ಜೀವಕ್ಕೂ ಏನಿದೆ ಒಳಗಡೆ ನಿಜವಾಗಿ ಅಂತಂದರೆ ಸುಖಮ್ಮೇ ಭೂಯಾತ್ ಅಂತಿದೆಯಂತೆ ಎಲ್ಲರಿಗೂ. ನನಗೆ ಸುಖ ಆಗಲಿ ಅಂತ ಎಲ್ಲರಿಗೂ ಇದೆ ಅಂತ. ಮತ್ತೇನಿದೆ ಅಂದರೆ ದುಃಖಂ ಮನಾಗಪಿ ಮೇ ಮಾಭೂತ್. ದುಃಖಂ ಮನಾಗಪಿ ಮಾಭೂತ್. ದುಃಖ ಸ್ವಲ್ಪವೂ ಬರಬಾರ್ದು ಅಂತ. ಸುಖ ಬರಲಿ, ಎಷ್ಟು ಬಂದರೂ ಬರಲಿ, ಬಂದಷ್ಟು ಬರಲಿ, ಇನ್ನೂ ಬರಲಿ, ಮತ್ತು ಬರಲಿ. ಇದೇ ಜೀವದ ಭಾವವಂತೆ. ಇದಕ್ಕೆ ತೊಂದರೆ ಕೊಡೋದು ಅಂತ. ಪಾಪವೆನ್ನುವುದು ಬಂದು ನಿಲ್ಲುವುದು ಅಲ್ಲೇ ಅಂತ. ಈಶ್ವರನನ್ನು ಪೂರ್ತಿ ಕಾಣೋಕ್ಕೂ ಬಿಡೋದಿಲ್ಲ, ಅದು ಚೂರು ಚೂರು ಕಾಣೋಕ್ಕೂ ಬಿಡೋದಿಲ್ಲ. ಈ ಲೌಕಿಕ ಸುಖ ಅಂದರೆ ಅಲ್ಲೋ ಇಲ್ಲೋ ಈಶ್ವರ ಒಂದು ಚೂರು ಚೂರು ನಮಗೆ ಅವನ ಬೆರಳು ತುದಿಯೋ ಅವನು ಬಟ್ಟೆ ಹಂಚೋ ಗೋಚರಿಸುತ್ತಲ್ಲ, ಆವಾಗ ನಾವು ಸುಖ ಪಡ್ತೀವಿ ನಾವು ಇಲ್ಲಿ ಈ ಲೋಕದಲ್ಲಿ. ಅದಕ್ಕೂ ಅಡ್ಡ ಬರುತ್ತೆ ಅದು ಅಂತ. ಹಾಗಾಗಿ ಹೇಳದ ಸುಖಕ್ಕೂ ಬರದ ಸುಖಕ್ಕೂ ಎಲ್ಲ ಕಡೆ ತಡೆಗೋಡಿಯಾಗಿರೋದು, ಎಲ್ಲ ಕಡೆ ಬಂದು ತೊಂದರೆ ಕೊಡ್ತಾ ಇರೋದು ಪಾಪ ಅಂತ. ಅದನ್ನು ಮೊದಲು ಕಳ್ಕೊ. ನಿನಗೆ ಇಲ್ಲಿ ಚೆನ್ನಾಗಿರಬೇಕು ಅಂತ ಅನಿಸಿದ್ರು, ಅಲ್ಲಿ ಚೆನ್ನಾಗಿರಬೇಕು ಅಂತ ಅನಿಸಿದ್ರು, ಯಾವುದಕ್ಕೂ ಮೊದಲು ಇದು ಬೇಕು. ಮೊದಲು ನೀನು ನಿನ್ನ ಆತ್ಮದ ಕಲೆಯನ್ನು ಅಳಿಸ್ಬೇಕು. ನಿಮಗದು ನೆನಪಿರ್ಬೋದು, ನಾವೇನೇ ಮಾಡಿದರೂ ಅದರ ಗುರುತು ನಮ್ಮ ಮೇಲಾಗುತ್ತೆ, ಮೊದಲು ನಮ್ಮ ಆತ್ಮದ ಮೇಲಾಗತ್ತೆ. ನಾವೇನೇ ಮಾಡಿದರೂ ಕೂಡ ಆತ್ಮ ಧವಲ, ಬಿಳಿಯದು, ಶುಭ್ರ, ಅದು ಮೂಲತಃ ನಮಗೆ ಕೊಡಲ್ಪಡುವಾಗ ಅದರಲ್ಲಿ ಏನೂ ಕಲೆ ಇರಲಿಲ್ಲ. ಅದು ಸ್ವಚ್ಛವಾಗಿತ್ತು, ನಿರ್ಮಲವಾಗಿತ್ತದು. ಅದರ ಮೇಲೆ ಕಲೆಗಳಾಗ್ತಾ ಹೋಗ್ತವೆ. ಎರಡು ಬಗೆ ಕಲೆಗಳಾಗ್ತಾ ಹೋಗ್ತವೆ, ಕಪ್ಪು ಕಲೆಗಳು ಮತ್ತು ಬಿಳಿ ಕಲೆಗಳು ಆಗ್ತಾ ಹೋಗ್ತವೆ. ಅದರ ಮೇಲೆ ಕಪ್ಪು ಅಂದರೆ ಕೆಲವು ಕಲೆಗಳು ಪೂರ್ತಿ ಕಪ್ಪಿರ್ತವೆ, ಇನ್ನು ಕೆಲವು ಕಲೆಗಳು ಅಷ್ಟು ಕಪ್ಪಲ್ಲ, ಸ್ವಲ್ಪ ಕಡಿಮೆ ಕಪ್ಪು, ಸ್ವಲ್ಪ ಕಡಿಮೆ ಕಪ್ಪು. ಕೆಲವು ಕಲೆಗಳು ಬಿಳಿ ಕಲೆಗಳು ಅಂದರೆ ದೊಡ್ಡ ಪಾಪ, ಚಿಕ್ಕ ಪಾಪ, ಸ್ವಲ್ಪ ಮಧ್ಯಮ ಪ್ರಮಾಣದ ಪಾಪ, ಅದೆಲ್ಲ ಕಪ್ಪು ಕಲೆಗಳು ಆತ್ಮದ ಮೇಲೆ ಆಗ್ತಾ ಹೋಗ್ತವೆ. ಬಿಳಿ ಕಲೆಗಳು ಪುಣ್ಯಗಳು. ಚಿತ್ರಗುಪ್ತ ಏನು ಮಾಡ್ತಾನೆ ಅಂದರೆ ಬಿಳಿ ಕಲೆಗಳನ್ನು ನೋಡಿ ನಮಗೊಂದಷ್ಟು ಸುಖಗಳನ್ನು ಕೊಡ್ತಾ ಹೋಗ್ತಾನೆ. ನೀನು ಒಳ್ಳೆ ಕೆಲಸ ಇಂಥದ್ದು ಮಾಡಿದೀಯಪ್ಪ, ನಿನಗಿದಿರಲಿ ಅಂತ. ಕೆಟ್ಟ ಕಲೆಗಳು ಅಥವಾ ಕಪ್ಪು ಕಲೆಗಳನ್ನು ನೋಡಿ ಅದಕ್ಕೆ ತಕ್ಕಂತೆ ದುಃಖಗಳನ್ನು ಕೊಡ್ತಾ ಹೋಗ್ತಾನೆ ಚಿತ್ರಗುಪ್ತ. ಈ ದುಃಖ ಅನ್ನುವುದೇ ಈಶ್ವರನಿಂದ ದೂರ ಹೋಗುವಂಥದ್ದು. ಆಗಲೇ ನಮಗೆ ನೋವಾಗೋದು, ದುಃಖ ಆಗೋದು ಅಂತ. ಈಶ್ವರ ದೂರತ್ವ ಅಂತ ಅದೇ ಅದು ಅಂತ. ಅದರ ಸರಿಯಾದ ವಿವರಣೆ, ಸರಿಯಾದ ವ್ಯಾಖ್ಯಾನ ಅಷ್ಟೇ. ಅದು ಯಾವ ರೂಪದಲ್ಲೂ ಕೂಡ ಬರ್ಬೋದು. ಒಂಚೂರು ಹೊತ್ತು ಅವನು ಇಲ್ದೇ ಮಾಡಿದರೆ ನಮಗೆ ತುಂಬ ವಿಲಿ ಒದ್ದಾಡುತ್ತೆ ನಾವು. ಅದೇ ನೋವು, ಅದೇ ದುಃಖ ಅಂದರೆ.
ಇದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಶಂಕರರು ಹೇಳೋದು. ಇದನ್ನು ಪರಿಹಾರ ಮಾಡ್ಕೋಬೇಕು, ಮೆಲ್ಲಗೆ ಅದನ್ನು ಒರೆಸ್ಬಿಡು. ಚಿತ್ರಗುಪ್ತ ನೋಡೋಕ್ಕಿಂತ ಮೊದಲು, ಚಿತ್ರಗುಪ್ತನಿಗೆ ಗೊತ್ತಾಗೋಕ್ಕಿಂತ ಮೊದಲು ಅದನ್ನು ಒರೆಸ್ಬಿಡು, ಆ ಕಪ್ಪಿರೋದೆಲ್ಲ ಒರೆಸ್ಬಿಡು. ಆಗೋಯ್ತು. ಅವ್ನು ನೋಡಿದಾಗ ಇಲ್ಲವೇ ಇಲ್ಲ ಅಂತ. ಅದು ಹಿಂದೆಲ್ಲ ಏನು ಇರ್ತಾರೆ ಅನ್ಬೋದು, ಕ್ಲಾಸಲ್ಲಿ ಮಾನಿಟರ್ ಅಂತ ಇರ್ತಾಯಿದ್ರು, ಹುಡುಗರಲ್ಲೇ ಒಬ್ಬರು ಮಾನಿಟರ್ ಅಂತ ಮಾಡೋದು. ಯಾರು ಗಲಾಟೆ ಮಾಡಿದರೆ ಮೇಷ್ಟ್ರು ಇಲ್ಲರ ಹೊತ್ತಿಗೆ ಅವ್ನ ಹೆಸರು ಬರೆಯೋದು ಅಂತ. ಹೆಸರು ಬರೆಯೋ ಕೆಲಸ ಅವನೊಬ್ಬನ ಸರಿ ಇಟ್ಕೊಂಡ್ರೆ ನಮ್ಗೆ ತೊಂದರೆ ಇಲ್ಲ ಅಂತ. ಕ್ಲಾಸಿನ ಮಾನಿಟರ್ಗಳು ನಮ್ಮ ಚಿಕ್ಕ ವಯಸ್ಸಲ್ಲಿ ನೆನಪು ನಮಗೆ, ಈಗೆಲ್ಲ ಇದೆಲ್ಲ ಗೊತ್ತಿಲ್ಲ ಈಗಿನ ಶಾಲೆಗಳಲ್ಲಿ. ಮೇಷ್ಟ್ರು ಕ್ಲಾಸ್ ಬಿಟ್ಟು ಹೋಗಬೇಕಾದ್ರೆ ಅವರಿಗೆ ಜವಾಬ್ದಾರಿ ಕೊಟ್ಟು ಹೋಗೋದು. ಜವಾಬ್ದಾರಿ ಏನು, ಪಾಠ ಮಾಡೋ ಜವಾಬ್ದಾರಿ ಅಲ್ಲ. ಗಲಾಟೆ ಮಾಡಿದ್ರೆ ಹೆಸರು ಬರ್ಕೊಂಡು ವಾಪಸ್ ಬಂದಮೇಲೆ ಅದು ಪಟ್ಟಿ ನೋಡಿ ಅದನ್ನು ಬೆಂಚ್ ಮೇಲೆ ಎತ್ಕೋ, ಕೈ ಮುಂದೆ ಮಾಡು, ಶುರುವಾಗುತ್ತೆ ವಾಪಸ್ ಬಂದ ನಂತರ. ಈಗ ನಾವು ಕೇಳೋದು, ಗಲಾಟೆ ಮಾಡಿದಾಗ ಹೋಗಿದೆ, ಹೆಸರು ಬರ್ದಾಗ ಹೋಗಿದೆ ಅವ್ನು ಮಾನಿಟರು. ಈ ಮೇಷ್ಟ್ರು ಬರೋಕ್ಕಿಂತ ಮುಂಚೆ ಮೆಲ್ಲಿಗೆ ಅದನ್ನ ಉಳಿಸೋಕೆ ಸಾಧ್ಯ ಇದ್ದರೆ ನಮ್ಮ ಹೆಸರನ್ನು ಎಷ್ಟು ಚೆನ್ನಾಗಿರೋದು ನೋಡಿ. ಅದೇ ಈ ಶಂಕರರು ಮುಂದೆ ಹೇಳ್ತಾ ಇರೋದು ಅದೇ, ಪಾಪ ಹೋಗು ಪರಿದು ಹೋಗುತ್ತಾಮಂದರೆ ಒರೆಸ್ಬಿಡು, ಮೆಲ್ಲಗೆ ಅಳಿಸ್ಬಿಡು ಅದನ್ನು, ಆ ಕಲೆಗಳನ್ನು ಇಲ್ಲ ಅಂತ ಮಾಡಿಬಿಡು. ಮಾಡಿದರೆ ಮುಂದೆಲ್ಲ ಶುಭವೇ ಇದೆ ಅಂತ. ಅಶುಭ ಹೋಯ್ತಲ್ಲ, ಅದನ್ನು ನೋಡಿ ಅದನ್ನು ರೀಡ್ ಮಾಡಿ ಅವನು ನಮಗೆ ಫಲ ಕೊಡಬೇಕು ಅವನು ಚಿತ್ರಗುಪ್ತ. ಅದೇ ಮೊನ್ನೆ ಹೇಳಿದಾಗೆ ಅದು ರೀಡ್ ಮಾಡೋಕ್ಕೆ ವ್ಯವಸ್ಥೆ ಅಲ್ಲೇ ಇರೋದು ಅಂತ, ಸಿಸ್ಟಮ್ ಅಲ್ಲೇ ಇರೋದು ಚಿತ್ರಗುಪ್ತನ ಹತ್ರ ಮಾತ್ರ, ಮತ್ತು ಯಾರಿಗೂ ರೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಅವನು ರೀಡ್ ಮಾಡಿ ಫಲ ಕೊಡ್ತಾನೆ. ನಾವು ನಿಮ್ಮ ಮೊನ್ನೆ ಆ ಸಿ ಡಿ ಉದಾಹರಣೆ ಕೂಡ ಕೊಟ್ಟಿದ್ವು ಅಂತ. ಅದೇನೋ ಕಂಪ್ಯೂಟರ್ ಸಿ ಡಿನ ರೀಡ್ ಮಾಡುತ್ತೆ ಅಂತ, ರೀಡಿಂಗ್ ಅಂತ ಬರುತ್ತೆ ಅದರಲ್ಲಿ. ನಾವು ಎಷ್ಟು ನೋಡಿದರೂ ಯಾವ ಕನ್ನಡಕ್ಕೆ ಹಾಕ್ಕೊಂಡ್ರೆ ಏನೂ ಕಾಣಿಸಲ್ಲ ನಮಗೆ, ಬಿಳಿ ಇದೆ, ಸ್ವಚ್ಛ ಇದೆ, ಏನಾದರೂ ಕಾಣಿಸುತ್ತೆ ನಮಗೆ ಅದರಲ್ಲಿ. ಅದಿದೆ ಅಂತ ಇದಿದೆ ಅಂತ ಎಲ್ಲ ಅದು ರೀಡ್ ಮಾಡೋದು, ಅದೆಲ್ಲ ಹಾಡು ಹಾಕೋದು ಅಥವಾ ಇನ್ನೇನೋ ಅಕ್ಷರಗಳು ಬರೋದು ಎಲ್ಲ ಆಗುತ್ತೆ ಅದರಲ್ಲಿ. ಹಾಗೆ ಈಗ ನಮ್ಮನ್ನು ನೋಡಿದರೆ ಎಲ್ಲ ಕ್ಲೀನ್ ಇದೆಯಲ್ಲ, ಚೆನ್ನಾಗಿದೆ, ಸ್ವಚ್ಛ ಇದೆಯಲ್ಲ ಅಂತ. ಈಗ ಒಳ್ಳೆ ಪಂಚೆ, ಒಳ್ಳೆ ಸೀರೆ, ಒಳ್ಳೆ ಶರ್ಟು ಎಲ್ಲ ಚರ್ಮನ ಹಾಗೆ ಒಳ್ಳೆ ಕ್ರೀಮ್ ಗೀಮ್ ಹಾಕ್ಕೊಂಡು ಸರಿ ಇರ್ತೀವಿ ನಾವೀಗ ಅಂತ. ರೀಡ್ ಮಾಡಿದ್ರೆ ಏನೂ ಸಿಗೋದಿಲ್ಲ ಇಲ್ಲಿ ಅಂತ. ಆದರೆ ಅವನು ಮಾತ್ರ ಅವನ ಕೈಗೆ ಸಿಕ್ಕಿದ್ರೆ ಅವ್ನು ರೀಡ್ ಮಾಡ್ತಾನೆ, ಪಕ್ಕಾ ರೀಡ್ ಮಾಡ್ತಾನೆ ಅವನು. ಇಂತಿಂಥದ್ದಿದೆ ಅಂತ ಅವನಿಗೆ ಅದು ಹೇಗೆ ರೀಡ್ ಮಾಡಬೇಕು ಅನ್ನೋ ವ್ಯವಸ್ಥೆ ಇದೆ. ಈ ಕಂಪ್ಯೂಟರ್ನೆಲ್ಲ ಹಾಕಿದರೆ ಸಿ ಡಿ ರೀಡ್ ಆಗೋ ಹಾಗೆ ಆ ಚಿತ್ರಗುಪ್ತನ ಕಂಪ್ಯೂಟರ್ಲ್ಲಿ ಹಾಕಿದ್ರೆ ರೀಡ್ ಆಗುತ್ತೆ. ಅದು ರೀಡ್ ಆಗೋ ಹೊತ್ತಿಗೆ ಇರಬಾರ್ದು, ಇದು ಸಿಕ್ಕೂಡ್ದಿದು ಅಂತ. ಅದಕ್ಕೆ ತುಂಬ ದಾರಿಗಳನ್ನ ಹೇಳಿಬಿಟ್ಟಿದ್ದಾರೆ ಅಂತ, ತುಂಬ ದಾರಿಗಳನ್ನ ಹೇಳಿದ್ದಾರೆ ಅದಕ್ಕೆ. ನಮ್ಮಲ್ಲಿ ಅದಕ್ಕೆ ದೊಡ್ಡ ವಿಜ್ಞಾನವೇ ಬೆಳೆದಿದೆ ಭಾರತದಲ್ಲಿ. ಇದು ಎಲ್ಲಿ ಕಲೆಯಾಗತ್ತೆ, ಹೇಗೆ ಕಲೆಯಾಗತ್ತೆ, ಮತ್ತು ಹೇಗೆ ಅದನ್ನು ಬರೆಸ್ಬೇಕು, ಹೇಗೆ ಅದನ್ನು ತೆಗಿಬೇಕು ಅಂತ ಆ ಕಲೆಯನ್ನು. ಏನೂ ಮಾಡದಿದ್ರೂ ಆ ಕಲೆ ಹೋಗುತ್ತೆ. ಯಾವಾಗ ಹೋಗುತ್ತೆ ಅಂದರೆ ಅದರ ಫಲ ಅನುಭವಿಸಿದರೆ ಆ ಪಾಪದ್ದು ಅದು ತೆಗಿತಾನೆ ಅವನು ಕೊಡಲಿ ಆ ಕಲೆಯನ್ನು. ಅದಕ್ಕೆ ಇರೋದು ಅಂದರೆ ಈ ಅಂಥ ಮುಟ್ಟಾಡ್ರು ಇರ್ತೇವಲ್ಲ ನಾವು, ನಮ್ಮ ಮಧ್ಯೆ ಇರ್ತಾರಲ್ಲ, ಏನೂ ಮಾಡ್ಕೊಳ್ದೇ ಇರೋರು ಅಂತ. ಆ ಏನೂ ಮಾಡ್ಕೊಳ್ದೇ ಇರೋರಿಗೂ ಅವನು ಪರಿಹಾರ ಮಾಡ್ತಾನೆ. ಹೇಗೆ ಅಂದರೆ ಆ ಸಮಯ ಬಂದಾಗ ಆ ಪಾಪಕ್ಕೊಂದು ಫಲ ಕೊಟ್ಟು, ಫಲ ಕೊಡೋದು ಅಂದ್ರೆ ಏನು, ಒಂದು ದುಃಖ ಅನುಭವಿಸ ಮಾಡ್ತಾನೆ ಅವನು. ಆ ದುಃಖ ಅಂದ್ರೆ ಏನು ಅಂದರೆ ಇದನ್ನ ಅಳಿಸಿ ಹೋಗುತ್ತೆ ಇಲ್ಲಿಂದ, ಅದು ಹಾಗೇ ಆಗುತ್ತೆ ಅದು. ಆದರೆ ಅದಕ್ಕಿಂತ ಮುಂಚಿತವಾಗಿ ಮಾಡೋಕ್ಕೆ ತುಂಬ ದಾರಿಗಳಿದೆ. ಆ ದಾರಿಗಳನ್ನು ಆಚರಿಸಬೇಕು. ಈ ವಿಜ್ಞಾನದ ಬಗ್ಗೆ ಇವರು ಮುಂದಕ್ಕೆ ಮಾತಾಡ್ತಾರೆ ಶಂಕರಾಚಾರ್ಯರು. ಪಾಪೋಗ ಪರಿಧೂತಾಮ ಅನ್ನುವಾಗ ಅದೇ ವಿಷಯ ಇರೋದು. ಈಗ ನೋಡಿ, ಗೌತಮ ಮತ್ತು ಅಹಲ್ಯ ಚೆನ್ನಾಗಿದ್ರು, ತುಂಬ ಸುಖವಾಗಿದ್ದರು. ಎಷ್ಟು ಸುಖವಾಗಿದ್ದು ಅಂದರೆ ಸುರೈರಪಿ ಸುಪೂಜಿತ ಅಂತ ಆಶ್ರಮವನ್ನು ವಾಲ್ಮೀಕಿಗಳು ಹೇಳ್ತಾರೆ. ದೇವಲೋಕ ಎಷ್ಟೋ ಮೇಲೆ ಇರುವಂಥದ್ದು ನಮಗಿಂತ. ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಕಷ್ಟ ಬಂದು ಪರಿಹಾರ ಮಾಡುವಂಥ ದೇವಲೋಕದ ಕಡೆ ನೋಡ್ತೇವೆ ನಾವು. ಅವರು ಪೂಜೆ ಮಾಡೋ ಹಾಗಿತ್ತಂತೆ ಆಶ್ರಮ ಅದು ಅಂತ. ಅವರು ಗೃಹಸ್ಥಾಶ್ರಮ ಇದೆಯಲ್ಲ, ಅಹಲ್ಯ ಗೌತಮರ ಗೃಹಸ್ಥಾಶ್ರಮ, ಅದು ಹೇಗಿತ್ತು ಅಂದರೆ ಸುರೈರಪಿ ಸುಪೂಜಿತ ಅಂತ, ದೇವತೆಗಳು ಪೂಜೆ ಮಾಡೋ ಹಾಗೆ. ದೇವತೆಗಳು ಈಗೇನು ದೇವತೆಗಳಿಂದ ಇವರಿಗೇನು ಆಗಬೇಕಾಗಿಲ್ಲ ಅಂತ, ಇವರಿಂದ ದೇವತೆಗಳಿಗೆ ಆಗಬೇಕಾದಿದೆ ಅಂತ ಅನ್ನೋ ಹಾಗಿದ್ದಿದ್ದು, ಅಷ್ಟೇ ಹತ್ರ ಇದ್ದಿದ್ದು. ಅಹಲ್ಯನ ಗೌತಮರು ಪಡ್ಕೊಂಡ್ರು, ಗೌತಮರನ್ನ ಅಹಲ್ಯೆ ಪಡ್ಕೊಂಡ್ಲು. ನಮಗೇನೋ ಅಹಲ್ಯೆ ಗೌತಮರನ್ನ ಪಡ್ಕೊಂಡ್ಲು ಅಂತ ಅನ್ಸುತ್ತೆ. ಯಾಕೆಂದರೆ ಗೌತಮರು ಕೇಳಲೇ ಇಲ್ಲ ಅಂತ. ಅಹಲ್ಯೂ ಕೇಳಿಲ್ವಲ್ಲ, ಹಾಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಹಲ್ಯನ ಗೌತಮರ ಆಶ್ರಮದಲ್ಲಿ ಎಷ್ಟೋ ಕಾಲ ಮೊದಲೇ ವಿವಾಹ ಪೂರ್ವದಲ್ಲೇ ಇರಿಸಿ ಪರೀಕ್ಷೆ ಮಾಡಿದ್ದಾನೆ ವಿಧಾತ. ಪರೀಕ್ಷೆ ಗೌತಮರನ್ನೇ ಮಾಡಿದ್ದು, ಅಹಲ್ಯನ ಪರೀಕ್ಷೆ ಮಾಡಿದ್ದಲ್ಲ. ಅಲ್ಲಿ ಗೌತಮರು ತೇರ್ಗಡೆ ಆಗಿದ್ದಾರೆ.
ಆಮೇಲೆ ಇವರು ಬ್ರಹ್ಮ ಮಾಡಿದ್ದನ್ನು ನೋಡಿದರೆ, ಅಹಲ್ಯೆಗೆ ಗೌತಮರನ್ನು ಕೊಟ್ಟಿದ್ದು ನೋಡಿದರೆ, ಗೌತಮರಿಗೆ ಅಹಲ್ಯೆ ಕೊಟ್ಟಿದ್ದಲ್ಲ, ಅಹಲ್ಯೆ ಗೌತಮರನ್ನು ಕೊಟ್ಟಿದ್ದು ನೋಡಿದರೆ ಎಲ್ಲೋ ಅಹಲ್ಯೆ ಬಯಸಿರಬೇಕು ಅಂತ, ಅಂದರೆ ಇವರೇ ಪತಿಯಾಗಿ ಬರಬೇಕು ನನಗೆ ಅಂತ. ಅದು ಬಯಸೋ ಹಾಗಾಗತ್ತೆ ಅದು. ಯಾಕೆಂದರೆ ಈಗ ನಿಮ್ಮಲ್ಲಿ ರೂಪ ಇದೆ ಅಂತ ಅಂದ್ಕೊಳ್ಳಿ, ರೂಪದಿಂದ ಯಾರನ್ನೋ ಗೆಲ್ಲೋಕ್ಕೆ ಆಗದಿರೋಷ್ಟು ಗಟ್ಟಿ ನಿಂತರೆ ಎಂದಾದರೂ ಒಂದು ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಅನಿಸುತ್ತೆ ಅಲ್ಲಿ ಅಂತ. ಈ ದುಡ್ಡಿದ್ದರೆ ಯಾರೊಬ್ಬ ದುಡ್ಡಿಗೆ ಅವನು ಒಳಗಾಗೋದಿಲ್ಲ ಅಂತಂದರೆ ಏನಾದ್ರು ಪ್ರಯತ್ನ ಮಾಡೋಕ್ಕಾಗತ್ತೆ ನಮಗೆ, ನಮ್ಮ ಬಲ ಅಲ್ಲೇನು ಕೆಲಸ ಮಾಡಲಿಲ್ವಲ್ಲ ಅಂತ. ಹಾಗೆ ಅಹಲ್ಯೆಗೂ ಆಗಿರ್ಬೋದೇನೋ ಬಹುಶಃ. ಅಹಲ್ಯ ಗೌತಮರದ್ದು ತುಂಬ ದೊಡ್ಡ ಆದರ್ಶದ ದಾಂಪತ್ಯ ಆಯಿತು ಅಂತ. ಅವರಿಬ್ಬರು ಬೇರೆಯಾಗಿದ್ದು ಯಾವಾಗ ಅಂದರೆ ಇದು ಬಂದಾಗ ಒಂದು ಪಾಪ ಬಂತಲ್ಲಿ ಅಂತ, ಮಧ್ಯದಲ್ಲೊಂದು ಪಾಪ ಬಂತು. ಪಾಪ ಬಂದ ಕೂಡಲೇ ಅಹಲ್ಯ ಗೌತಮರು ಬೇರೆಯಾದರು, ದೂರ ಬಂತು ಕೂಡಲೇ ಅವರಿಬ್ಬರ ಮಧ್ಯೆ ಒಂದು ದೂರ ಬಂತು. ಅಲ್ಲಿವರೆಗೆ ಅವರಿಬ್ಬರು ಬೇರೆ ಇದ್ದಿದ್ದು ದೂರ ಇದ್ದಿದ್ದು ಅಂತಿಲ್ಲ. ಆದರೆ ಯಾವಾಗ ಪಾಪ ಮಧ್ಯೆ ಬಂತೋ ಅವರಿಬ್ಬರು ದೂರ ಆದರು. ಅವಳಲ್ಲೇ ಕಲ್ಲಾಗಿ ಬಿದ್ದಳು. ಇವರು ಎಲ್ಲೋ ಹಿಮಾಲಯ ಪರ್ವತಕ್ಕೆ ತಪಸ್ಸಿಗೆ ಹೋದರು ಗೌತಮರು. ಮತ್ತೆ ಅವರಿಬ್ಬರು ಸೇರಿದ್ದು ಯಾವಾಗ ಅಂದರೆ ಆ ಪಾಪ ಪರಿಹಾರ ಆದಾಗ. ಆ ಪಾಪ ಹೇಗೆ ಪರಿಹಾರ ಆಯಿತು ಅಂದರೆ ಅಲ್ಲಿಯ ತಪಸ್ಸಿನಿಂದಲೂ ಪರಿಹಾರ ಆಯಿತು, ರಾಮನ ಕೃಪೆಯಿಂದಲೂ ಪರಿಹಾರ ಆಯಿತು. ಎರಡೂ ಸೇರಿದಲ್ಲಿ ಅಲ್ಲಿ ತಪಸ್ಸು ರಾಮನ ಕೃಪೆ ಆಗುವ ಹಾಗೆ ಮಾಡಿತು. ಅಷ್ಟು ಕಾಲ ಅವಳು ತಪಸ್ಸಿದಾಳೆ ಅಲ್ಲಿ. ಅದು ಪಾಪಕ್ಕೆ ಒಂದು ಕ್ಷಣ ಸಾಕು, ಆದರೆ ಪರಿಹಾರಕ್ಕೆ ಯುಗ ಬೇಕು. ಹಾಗೆ ಅದು ಈಗ ಜಾರು ಬಿದ್ದು ಕೈ ಮುರ್ಕೊಳ್ಳೋಕ್ಕೆ ಒಂದು ಕ್ಷಣ ಸಾಕು ಅಂತ, ಆ ಕೈ ಸರಿ ಮಾಡ್ಕೊಳ್ಳೋಕ್ಕೆ 3 ತಿಂಗಳು ಅದಕ್ಕೆ ಕಟ್ಟಿಡ್ತಾರೆ. ಕೈಯನ್ನು ಇದು ಹೊಟ್ಟೆಗೋ ಎದೆಗೋ ಕಟ್ಟಿಡ್ತಾರೆ, ಹಾಗೆ ಇರು ಅಂತ. ತಪಸ್ಸು ಮಾಡ್ತಾ ಇರುತ್ತೆ ಕೈ, ಅದು 3 ತಿಂಗಳು 6 ತಿಂಗಳು ತಪಸ್ಸು ಮಾಡ್ತಾ ಇರುತ್ತೆ. ಆ ಮಧ್ಯೆ ಮತ್ತೆ ತಪ್ಪು ಮಾಡಬಾರದು, ಅದರ ಮಧ್ಯದಲ್ಲಿ ಮಾಡದೇ ಇದ್ದರೆ 3 ತಿಂಗಳು 6 ತಿಂಗಳಿಗೆ ಕೊಡ್ಕೊಳ್ಳುತ್ತೆ, ಸರಿ ಆಗುತ್ತೆ ಅಂತ. ಅದು ಪಾಪ ಮಧ್ಯೆ ಬಂದಿದ್ದು ಅಲ್ಲಿ ಅಂತ, ಮುರಿದಾಯ್ತಲ್ಲ ಅದು, ಬೇರೆ ಆಯ್ತಲ್ಲ ಅಂತ. ಹಾಗೆ ತಪಸ್ಸು ಮಾಡಿದ್ದು ಅಹಲ್ಯೆ ಕೂಡ ಅಂತ, ಎಷ್ಟೋ ಕಾಲ ಅಂತ. ಪರಿಹಾರವೇ ಇಲ್ಲ ಅಂತಲ್ಲ, ಈ ಜಗತ್ತು ಬರೀ ದುಃಖಮಯ ಅಂತಲ್ಲ, ಬರೇ ಗೋಳು ಅಂತಲ್ಲ, ಪರಿಹಾರ ಇದೆ. ತಪಸ್ಸಿನ ರೂಪದಲ್ಲಿ ಪರಿಹಾರ ಇದೆ, ಇನ್ನೂ ಅನ್ಯಾನ್ಯ ರೂಪಗಳಲ್ಲಿ ಪರಿಹಾರ ಇದೆ. ಅದನ್ನು ಮಾಡಿಕೊಂಡ್ರೆ ಪುನಃ ಸೇರ್ಬೋದು, ಪುನಃ ಕೂಡ್ಬೋದು ಅಂತ. ಮುರಿದ ಮೂಳೆ ಕೂಡೋಕ್ಕೆ ವ್ಯವಸ್ಥೆ ಇದೆ ಅಂತ. ಸಮಯ ಬೇಕಾಗತ್ತೆ. ಬೇಗ ಆಗಿಬಿಡಲಿ ಅಂದರೆ ಹಂಗಾಗಲ್ಲಪ್ಪ. ಅದು ಅಂದರೆ ಮುರಿಬೇಕಾದ್ರೆ ಅದು ಎಷ್ಟು ಕಣಗಳು ಪರಸ್ಪರ ಸೇರ್ಕೊಂಡಿದ್ದು ಮುರ್ಕೊಂಡಿದ್ದಾವೆ, ಅದೆಲ್ಲ ಸೇರಬೇಕು ಮತ್ತೆ, ಅಷ್ಟು ಕೆಲಸ ಇದೆ ಅದಕ್ಕೆ. ಹಾಗೆ ಅಲ್ಲಿ ಪುನಃ ಪತಿಯನ್ನು ಸೇರಿದಳು. ಕೊನೆಯಲ್ಲಿ ಅಲ್ಲೇ ವ್ಯವಸ್ಥೆ ಇದೆ. ಶಾಪ ಕೊಡುವಾಗಲೇ ಕಲ್ಲಾಗಿ ಬಿದ್ದಿರು ಅಥವಾ ಅಗೋಚರವಾಗಿ ಅಚೇತನದ ಹಾಗೆ ಬಿದ್ದಿರು ಎಷ್ಟೋ ಕಾಲ ನೀನು. ಕಾಯಂ ಬಿದ್ದಿರು ಅಂತ ಹೇಳಲಿಲ್ಲ ಗೌತಮರು. ಆಗ ನಮ್ಗೆ ಶಾಪ ಅಂತ ಅನಿಸಿರಲಿಲ್ಲ ನಮಗದು. ಕಾಯಂ ಬಿದ್ದಿರು ಅಂತ ಹೇಳಲಿಲ್ಲ. ರಾಮ ಬರುವವರೆಗೆ, ರಾಮ ಬಂದ ಕೂಡ ನೀನು ಮುಕ್ತಳಾಗಿ ಮತ್ತೆ ನನ್ನನ್ನು ಸೇರ್ತೀಯ ಅಂದರೆ ಶಾಪ ಅಲ್ಲದು. ಮತ್ತೆ ಬರುವ ದಾರಿ ಹೇಳಿದ್ರು ಅಷ್ಟೇ ಅವರು. ಹೀಗೆ ಮಾಡಿದರೆ ಇದು ಪ್ರೊಸೆಸ್, ಇದು ಪ್ರಕ್ರಿಯೆ, ಅದು ನೀವು ಮತ್ತೆ ಬಂದು ನನ್ನನ್ನು ಸೇರ್ತೀಯ. ಹಾಗೆ ಜೀವದೇವರು ಅಂದರೆ ಪತಿ ಪತ್ನಿ ಇದ್ದ ಹಾಗೆ, ಅದು ಇದ್ದ ಹಾಗೆ ಅಲ್ಲ, ಅದರ ಹಾಗೆ ಇದು ಅಂತ. ಹಾಗೆ ನೋಡಿದರೆ ಜೀವದೇವರಿದ್ದ ಹಾಗೆ ಪತಿ ಪತ್ನಿ ಅಂತ. ನಿಜವಾಗಿ ಜೀವದೇವರು ಅಂದರೆ ಪತಿ ಪತ್ನಿ ಅದು ಅಂತ. ಅವರು ಬೇರೆ ಆಗೋದು ಯಾವಾಗ ಅಂದರೆ ಮಧ್ಯೆ ಒಂದು ಪಾಪ, ಇಂದ್ರಿಯ ಸುಖಗಳು, ಆ ಕ್ಷಣಿಕ, ಅದು ಶಾಶ್ವತವಾದ್ದನ್ನು ದೂರ ಮಾಡಿಬಿಡುತ್ತೆ ಅಂತ. ಚಿನ್ನದ ಜಿಂಕೆ ಸೀತೆ ಕಂಡಿದ್ದು ಎಷ್ಟು ಹೊತ್ತು ಅಂದರೆ ಚೂರೇ ಹೊತ್ತು ಕಂಡಿದ್ದು, ಆದರೆ ಎಂದೆಂದೂ ಜೊತೆಗಿರುವ ರಾಮ ದೂರ ಆದ ಅಲ್ಲಿ. ಹೊರಗೆ ಅಂದರೆ ದೇವನಿಂದ ಬೇರೆಯಾಗ ಜೀವ ಹೊರ ಬರುವಾಗಲೇ ವ್ಯವಸ್ಥೆ ಇಟ್ಟು ಕಳಿಸ್ತಾನೆ ಕರುಣಾಮಯಿ. ಮತ್ತೆ ಬರೋದು ಹೀಗೆ, ಈ ರೀತಿ ಬರಬೇಕು. ಮತ್ತೆ ಪಾಪ ಹೋಗ ಪರಿಧೂಯತ ಅದನ್ನು ಕಳ್ಕೋಬೇಕು, ಆ ಮಧ್ಯೆ ಇರೋದನ್ನು ಪಕ್ಕಕ್ಕೆ ಸರಿಸ್ಬೇಕು. ಕೆಸರು ಮಾಡ್ಕೋಬೇಡಪ್ಪ, ಜಾಗ್ರತೆಯಾಗಿ ನಡಿ, ಆಗೋಯ್ತು ಅಂತ ತೊಳ್ಕೊ. ಪಾಪ ಹೋಗ ಪರಿಧೂಯತ, ತೊಳ್ಕೊ ಅದನ್ನು. ಯಾಕೆಂದರೆ ಅವನು ಬಹಳ ಕ್ಲೀನ್, ಅವನು ಯಾರು ಮೇಲ್ನವನು. ಹಾಗಾಗಿ ನೀನು ಎಲ್ಲ ಕೆಸರು ಮಾಡ್ಕೊಂಡು ಹೋಗಿ ಅವನ ಮೈ ಮೇಲೆ ಹೋಗಿ ಕೂತ್ಕೋಬೇಡ, ನೀನು ಎಲ್ಲ ಅವನ ಮೈಯೆಲ್ಲ ಕೆಸರಾಗುತ್ತೆ ಅಂದ ಹಾಗೆ ಅಂತ. ಹಾಗಲ್ಲ ಅದು, ಅಂದ ಹಾಗೆ ಅಂತ. ಅವನೇನು ಹೇಳ್ತಾನೆ ಅಂದರೆ, ನಿನಗೆ ಪ್ರವೇಶ ಇದೆಯಪ್ಪ, ಕೆಸರಿಗೆ ಪ್ರವೇಶ ಇಲ್ಲ. ಏನು ಮಾಡೋದು? ಆ ಕೆಸರನ್ನ ತೊಳ್ಕೊಂಡು ಬಾ, ಪಕ್ಕದಲ್ಲಿ ಇಟ್ಕೊಂಡು ಬಂದು.
ಕೆಸರಿನ ಜೊತೆ ಒಳಬರಬೇಡ. ಅದೇ ಪಾಪ ಅಂದರೆ ಪಾಪ ಹೋಗ ಪರಿದು ಯತಾಂ. ಅಷ್ಟು ಶುದ್ಧವಾದದ್ದು, ಅಷ್ಟು ಪವಿತ್ರವಾದದ್ದು. ಅದರೊಳಗೆ ಹೋಗಬೇಕಾದ್ರೆ ಅದರ ಪಾಪದೊಟ್ಟಿಗೆ ಕಲ್ಮಶದೊಟ್ಟಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅವನು ಕೊಟ್ಟಿದ್ದನ್ನು ತಗೊಂಡು ಹೋಗ್ಬೋದು. ಮನಸ್ಸಿದೆ, ಇಂದ್ರಿಯಗಳಿದೆ, ಇವೆಲ್ಲ ಇದೆ. ಇವೆಲ್ಲ ನಮ್ಮೊಳಗೆ ಕರಗಿ ಹೋಗ್ತವೆ ಅಂತ ಆ ಸಮಯದಲ್ಲಿ ಹೋಗಿ ಅವನೊಟ್ಟಿಗೆ ಸೇರುವಾಗ, ಪರಮಾತ್ಮನೊಟ್ಟಿಗೆ ಮತ್ತೆ ಸೇರುವಾಗ ಇದು ಯಾವುದೂ ಅಡ್ಡ ಬರೋದಿಲ್ಲ ಅಂತ. ಅವನೇ ಕೊಟ್ಟಂಥ ನಮ್ಮ ಈ ಪ್ರಕೃತಿ ಇದೆಯಲ್ಲ, ಮನಸ್ಸು, ಇಂದ್ರಿಯ, ಏನೇನೋ ಇದೆ ಇಲ್ಲಿ, ಇವೆಲ್ಲವೂ ಜೀವದಲ್ಲೇ ಆತ್ಮದಲ್ಲೇ ಕರಗಿ ಹೋಗ್ತವೆ. ಪ್ರತ್ಯೇಕ ಉಳಿಯೋದೇ ಇಲ್ಲ, ಆತ್ಮದಲ್ಲಿ ಒಂದಾಗ್ತಾನೆ. ಕರಗದೇ ಇರೋದು ಯಾವುದು ಅಂದರೆ ಪಾಪ. ಅದು ಪ್ಲಾಸ್ಟಿಕ್ ಇದ್ದಾಗೆ, ಅದು ಕರಗೋದಿಲ್ಲದು. ಎಷ್ಟು ಕರಗಿಸಿದ್ರೂ ಒಂದು ಮುದ್ದೆಯಾಗಿ ಉಳಿಯುತ್ತೆ ಕೊನೆಗುವಂಥದ್ದು ಅಂತ. ಅದನ್ನು ಈ ಗ್ರಹದಿಂದ ಯಾವುದಾದ್ರು ಅನ್ಯ ಗ್ರಹದ ಕಡೆಗೆ ತೂರಿದ ಹೊರತು ಬೇರೆ ದಾರಿಯೇ ಇಲ್ಲ, ಬೇರೆ ಪರಿಹಾರವೇ ಇಲ್ಲ ಅಂತ. ಅದು ಮಾತ್ರ ಕರಗೋದಿಲ್ಲ. ಅದನ್ನು ಮಾತ್ರ ನೀನು ಅದಕ್ಕೆ ಒಂದು ಹೊರಗಿಟ್ಟೆ ಬರಬೇಕು, ಆಪ್ರೇಟ್ ಮಾಡಿ ತೆಗಿಬೇಕಾದ ನಾನು. ಹಾಗಾಗಿ ಇಷ್ಟ ಇರೋದು ಒಂದು ಸಾಧನೆ ಅಂದರೆ ಏನು ಅಂದರೆ, ಈಗ ನಾನು ಮೊದಲೇ ಹೇಳಿದ ಹಾಗೆ ಅವನದೂ ತಕರಾರಿಲ್ಲ, ನಮ್ಮದೂ ತಕರಾರಿಲ್ಲ. ಈಗ ನಮಗೆ ಗೊತ್ತಿಲ್ಲದೇ ನಾವು ಬಯಸ್ತಾ ಇದ್ದೇವೆ ಅದನ್ನು. ನಮಗೂ ಬೇಕು ಅಂತಿದೆ, ಅದು ಸುಖ ಬೇಕು ಅಂತಿದೆ ಅಲ್ವ ನಮಗೂ ಕೂಡ. ಅದೇ ಅದು ಈಶ್ವರ ಪ್ರಾಪ್ತಿ ಇಚ್ಛೆ, ಅದು ಬೇರೆ ಏನಲ್ಲ. ಅದು ನಮ್ಗೆ ಗೊತ್ತಿಲ್ಲ ಅಷ್ಟೇ ಸರಿಯಾಗಿ. ನಮಗೆ ಇಷ್ಟಷ್ಟೇ ಕಂಡು ಗೊತ್ತು, ಅಷ್ಟಷ್ಟನ್ನೇ ಬಯಸ್ತಾ ಇದ್ದೇವೆ ಅಂತ. ಹಾಗಾಗಿ ಈಶ್ವರ ಪ್ರಾಪ್ತಿಯ ಇಚ್ಛೆ ವಿಷಯದಲ್ಲಿ ಯಾವ ಜೀವವೂ ಹೊರತಲ್ಲ. ಅದಕ್ಕೆ ಎಲ್ಲ ಜೀವವೂ ಬಯಸ್ತಿದೆ ಅದನ್ನು, ಈಶ್ವರನೂ ಬಯಸಿದ್ದಾನೆ. ಹಾಗಾಗಿ ಆ ಮಧ್ಯೆ ಇರೋದನ್ನು ತೆಗಿತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಅದನ್ನು ಸರಿಯಾಗಿ ಮಾಡಬೇಕು. ಅದರ ಬಗ್ಗೆ ತುಂಬ ಅಂದರೆ ಸಾಧನೆ ಅಂದರೆ ಅದು ಅಂತ. ಸಾಧನೆ ಅಂದರೆ ಅದು ತಪಸ್ಸು ಮಾಡಬೇಕು ಅಂತ ಹೇಳ್ತಾರಲ್ಲ, ದೇವರನ್ನು ಸೇರಬೇಕು ಅಂತ ತಪಸ್ಸು. ಹಾಗಾದ್ರೆ ಏನು ಅಂದರೆ ತಪ್ಪಿಸುವುದು ಅಂತ, ಬಿಸಿಯಾಗೋದು ಅಂತ ಒಳಗಡೆಗೆ ಅಂತ, ಅಗ್ನಿ ಅದು ಅಂತ. ಅದ್ಯಾಕೆ ಇದು ಅಂದರೆ ಅದೇ ಆ ಪಾಪವನ್ನು ಸುಡೋದಕ್ಕೆ, ಪಾಪವನ್ನು ಸುಡೋದಕ್ಕೆ. ಈ ಜ್ವರ ಬಂದಾಗ ವೈದ್ಯರುಗಳು ಉಪವಾಸವನ್ನು ಹೇಳ್ತಾರೆ. ಈಗ ಹೇಳೋದಿಲ್ಲ ಅವರು, ಇತ್ತೀಚೆಗೆ ಕಡಿಮೆ ಆಗಿದೆ. ಯಾಕೆಂದರೆ ಅವನು ಇದು ಪೇಷಂಟ್ ಅಷ್ಟು ಗಟ್ಟಿ ಇರಬೇಕು. ಅವನು ಇಲ್ಲ ಅಂದರೆ ಅವ್ನು ಡಾಕ್ಟ್ರನ್ನ ಬಿಡ್ತಾನೆ, ಅವನು ಬೇರೆ ಡಾಕ್ಟರ್ ಹತ್ರ ಹೋಗ್ತಾನೆ. ಈಗಿನ ಪೇಷಂಟ್ ಹೇಗೆ ಅಂದರೆ ಅವ್ನು ಪೇಷನ್ಸ್ ಇಲ್ಲ ಅವನಿಗೆ. ಅದೇ ಅವ್ನು ಪೇಷಂಟಿನ ಪ್ರಧಾನ ಲಕ್ಷಣ ಇದಾಗಿಬಿಟ್ಟಿದೆ. ನಿಜವಾಗಿ ಪೇಷಂಟ್ ಅಂತ ಯಾಕೆ ಹೇಳ್ತಾರೆ, ಅವನಿಗೆ ಪೇಷನ್ಸ್ ಇರಬೇಕು ಅವನಿಗೆ ಅಂತ. ಪೇಷನ್ಸ್ ಇಲ್ಲದೆ ಇದ್ದರೆ ಅವ್ನು ಪೇಷಂಟ್ ಅಂದರೆ ಅವನಿಗೆ ಗುಣಾಗ ಲಕ್ಷಣ ಅಲ್ಲ ಅದು ಅಂತ. ಅದು ಇರಬೇಕು ಅಂತಲೇ ಪೇಷಂಟ್ ಅಂತ ಕರೆಯೋದು ಅವನನ್ನು ಅಂತ. ಅದೇ ಒಂದಿಲ್ಲ. ನನ್ನ ಜ್ವರ ಬಂದಿದೆ, ಅದು ನಾನು ಯಥಾ ಪ್ರಕಾರ ಎಲ್ಲದನ್ನು ಮಾಡ್ತಾ ಇರಬೇಕು ನಾನು. ಆ ಥರ ಏನಾದ್ರು ಇದ್ರೆ ಹೇಳಿ ಅಂತ ಕೇಳ್ತಾನೆ ಡಾಕ್ಟರ್ ಹತ್ರ. ಅವನು ಯಥಾ ಪ್ರಕಾರ ಎಲ್ಲೋದಾಗಬೇಕು ಅಂತ. ಅಲ್ಲಪ್ಪ ಜ್ವರ ಬಂದಿದೆಯಲ್ಲ, ಅದಕ್ಕೊಂದು ಸ್ವಲ್ಪ ಮರ್ಯಾದೆ ಕೊಡು ಅಂತ. ಕೊಟ್ಟರೆ ಅದು ಒಂದು ನಿನಗೆ ಮರ್ಯಾದೆ ಕೊಡುತ್ತೆ. ಕೊಡದೇ ಇದ್ದರೆ ಸುಮ್ಮನೆ ಇರುತ್ತೆ ಅದು ಅಂತ. ಅದಕ್ಕೇನು ಮರ್ಯಾದೆ ಕೊಡಲ್ಲ ನಾವು. ಅದು ಬಂದು ಏನು ವ್ಯತ್ಯಾಸನ ಆಗಬಾರ್ದು ಅಂತ, ಹಾಗೆ ಇರಬೇಕು ಅಂತ. ಇದೇನಪ್ಪ ಇದು? ಆದರೆ ಶಾಸ್ತ್ರ ಏನು ಹೇಳಿದೆ ಅಂದರೆ ಲಂಘನಂ ಪರಮ ಔಷಧಂ. ಲಂಘನ ಮಾಡು ಅಂದರೆ, ಈಗ ಬೆಳಗ್ಗೆ ತಿಂಡಿ ತಿಂದಿದೆಯಲ್ವಾ, ಅಥವಾ ಅದು ಬೆಳಗ್ಗೆ ತಿಂಡಿ ಅನ್ನೋದು ಇಲ್ಲ ಅದರಲ್ಲಿ, ನಿಜವಾಗಿ ಬೇಜಾರು ಮಾಡ್ಕೋಬೇಡಿ. ಮಧ್ಯಾಹ್ನ ಊಟವೇ ಇರೋಂಥದ್ದು. ಮಧ್ಯಾಹ್ನ ಅಂದರೆ ಮಧ್ಯಾಹ್ನಕ್ಕಿಂತ ಮೊದಲು, ಅಪರಾಹ್ನ ಅಲ್ಲ. ಅಲ್ಲಿ ಈಗ ಊಟ ಆಗಿದೆ, ಸಂಜೆ ಊಟದ ಬಿಟ್ಟು ನಾಳೆ ಊಟಕ್ಕೆ ಹೋದ್ರೆ ಸೀದಾ ಅಂದರೆ ಮಧ್ಯೆ ಒಂದು ಹೊತ್ತನ್ನು ಬಿಟ್ಟು ಮುಂದಕ್ಕೆ ದಾಟೋದಿದೆ, ಅದು ಲಂಘನ ಅಂತ ಹೆಸರು ಅದಕ್ಕೆ. ಈಗ ಹೆಜ್ಜೆ ಇಟ್ಕೊಂಡು ಪ್ರತಿಯೊಂದು ತಿಂಡಿಯನ್ನು ಊಟವನ್ನು ಮಾಡ್ಕೊಂಡು ಹೋದ್ರೆ ಲಂಘನ ಅಲ್ಲ ಅದು. ಮಧ್ಯೆ ಒಂದನ್ನು ಬಿಟ್ಟು ಮುಂದಕ್ಕೆ ಹಾರೋದು ಅಂತ, ಒಂದು ಹೊತ್ತು ಆಹಾರ ಇಲ್ಲ ಅಂತ. ಅತ್ಯುತ್ತಮ ಔಷಧ ಇದಂತೆ ಜ್ವರಕ್ಕೆ. ಇದಕ್ಕಿಂತ ಒಳ್ಳೆಯ ಔಷಧ ಬೇರೆ ಯಾವುದೂ ಇಲ್ಲ. ಅದನ್ನು ಪ್ರಾಣಿಗಳು ಮಾಡ್ತವೆ, ನಾವು ನೋಡಿದ್ದೀವಿ. ಈ ಗೋವುಗಳಿಗೆ ಜ್ವರ ಬಂದರೆ ಅವು ನೀವು ಎಂಥ ರುಚಿಯಾದ ತಿಂಡಿ ತಂದಿಟ್ಟರು ತಿನ್ನೋದಿಲ್ಲ, ಅವರು ಉಪವಾಸ ಮಾಡ್ತೇವೆ, ಮಾಡೇ ಮಾಡ್ತೇವೆ. ನಾವು ಕಣ್ಣಲ್ಲಿ ನೋಡಿದ್ದೆ ನಾವು ಅದನ್ನು. ಹುಲ್ಲು ಮುಟ್ಟೋದಿಲ್ಲ ಅವು, ಹಿಂಡಿ ಮುಟ್ಟೋದಿಲ್ಲ ಅವು. ಅಂತ ಅದಕ್ಕೆ ವ್ಯವಸ್ಥೆ ಇಟ್ಟಿದ್ದಾನೆ ಭಗವಂತ ಹಾಗೆ ಅಂತ. ಬುದ್ಧಿ ಇದೆ ಅವಕ್ಕಷ್ಟು ಅಂತ, ಇರೋ ಬುದ್ಧಿ ಸರಿ ಇದೆ ಅಂತ, ವ್ಯತ್ಯಾಸ ಆಗಿಲ್ಲ ಅಂತ. ಮನುಷ್ಯ ಮಾತ್ರ ನಾನು ಜಿಲೇಬಿ ತಿನ್ನೋ ಹಾಗೂ ಆಗಬೇಕು, ಜ್ವರನೂ ಹೋಗಬೇಕು ಅಂತ, ಎರಡು ಒಟ್ಟಿಗೆ ಆಗಬೇಕು ಮನುಷ್ಯನಿಗೆ ಅಂತ. ಅತಿ ಸವಲತ್ತಿನ ಆಸೆ ಮನುಷ್ಯನದು, ಗೊತ್ತೇ ಆಗಬಾರ್ದು ಆಗಿರ್ತಾನೆ ಅವನು ಅಂತ. ಉಪವಾಸ ಮಾಡಿದರೆ ಏನಾಗುತ್ತೆ ಅಂದರೆ, ಈ ಜ್ವರ ಸುಮಾರು ಒಂದು 200 ಥರದ ಜ್ವರ ಹೇಳಿದಾರಂತೆ, ನಾನಾ ಥರದ ಜ್ವರಗಳನ್ನ ಹೇಳ್ತಾರೆ. ಎಲ್ಲ ಜ್ವರಗಳಿಗೆ ಸಾಮಾನ್ಯ ಲಕ್ಷಣ ಏನು ಅಂತಂದರೆ, ಎಲ್ಲ ಜ್ವರಗಳು ಇದ್ದೇ ಇರುವಂಥದ್ದು ಅಜೀರ್ಣ, ಅದಿಲ್ಲದೆ ಇರೋದಿಲ್ಲ ಜ್ವರದಲ್ಲಿ ಅಂತ, ಇದ್ದೇ ಇರುತ್ತೆ ಅದು ಅಂತ. ಅಂದರೆ ಮೂಲ ಕಾರಣ ಅದು ಅಂತ. ಎಲ್ಲೋ ಜಾಸ್ತಿ ಆಗಿದೆ, ಯಾವುದೋ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ಏನು? ಶರೀರಕ್ಕೆ ಅಗತ್ಯ ಇಲ್ಲ, ಒಂದೋ ಅದು ಅಗತ್ಯ ಇಲ್ಲ, ಅಥವಾ ಅಷ್ಟು ಅಗತ್ಯ ಇಲ್ಲ, ಅದೇ ಅಜೀರ್ಣ ಅಂದರೆ. ಅದು ಬೇಡ ನಮಗೆ.
ಈ ಬೇಡದಿರೋದು ಒಳಗೆ ಬಂದು ಏನು ಮಾಡುತ್ತೆ ಅಂದರೆ ರೋಗ ಆಗಿ ಪರಿಣಮಿಸುತ್ತೆ. ನಮಗೆ ಯಾವುದೇ ರೋಗಗಳು, ಹೆಚ್ಚಿನ ರೋಗಗಳು ಹೀಗೆ ಬರುವಂಥದ್ದು. ನಮ್ಮ ಆಹಾರದಲ್ಲಿ ಬೇಡದ ಒಳಗೆ ಬಂದಾಗ ಅಥವಾ ಬೇಡದ ಪ್ರಮಾಣದಲ್ಲಿ ಒಳಗಡೆ ಬಂದಾಗ ಬೇಕಾದ್ದೆಲ್ಲ ಶರೀರದಲ್ಲಿ ರಸರಕ್ತ ಮಾಂಸ ಆಗಿ ಹೊರಟೋಗ್ಬಿಡುತ್ತೆ. ಆ ಬೇಡದಿರೋದು ಸುಮ್ಮನೆ ಕೂತಿದೆ, ಅದು ಸುಮ್ಮನೆ ಕೂರೋಕ್ಕಾಗಲ್ಲ, ಏನಾದ್ರು ಮಾಡುತ್ತೆ ಚೆಸ್ಟ್ ಅನ್ನೋದು. ಆವಾಗಲೇ ಜ್ವರ ಬರುತ್ತೆ, ಇನ್ನೊಂದು ಬರುತ್ತೆ, ಏನೂ ಆಗುತ್ತೆ ಅದು ಅಂತ. ಶರೀರಕ್ಕೆ ಬೇಡದ್ದು ಒಳಗಡೆ ಹೋಗಿದ್ದು ಅದು ಭಯೋತ್ಪಾದಕನ ಕೆಲಸನೇ ಮಾಡೋದು, ಅದೆಲ್ಲ ಬಾಂಬಿಡುತ್ತೆ ಅದು. ಈಗ ಉಪವಾಸ ಇರೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಒಳಗಡೆ ಪರಿಹಾರ ಇದೆ, ಅದಕ್ಕೆ ಅಗ್ನಿ ಇದೆ ಒಳಗಡೆಗೆ, ಜಠರದಲ್ಲಿ ಅಗ್ನಿ ಇದೆ, ಅದು ಅಗ್ನಿ ದೋಷಗಳನ್ನು ಸುಡಬಲ್ಲದು ಅದು. ಆದರೆ ಅದಕ್ಕೆ ಪುರುಸತ್ತೆ ಕೊಟ್ಟಿರೋಣ, ಅದು ಬಿಸಿ 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 ಅದು ಮೇಲಿಂದ ಬರ್ತಾನೇ ಇದೆ ನಿರಂತರವಾಗಿ. ಆ ಅಗ್ನಿ ಬದುಕಬೇಕು ಅಂದರೆ ಉರಿಬೇಕು ಅಂದರೆ ಅದು ಸುಡಬೇಕನ್ನ ಅಂತ, ಬೇರೆ ದಾರಿ ಇಲ್ಲ ಅದಕ್ಕೆ. ಬಂದು ಬೀಳ್ತಾನೆ ಇದೆ ಅಂತ. ಅದಾದ ಗಂಟೆಗೆ ಒಂದೊಂದು ಗಂಟೆಗೆ ಒಂದಕ್ಕಿಂತ ಒಂದು ಜಡ, ಒಂದಕ್ಕಿಂತ ಒಂದು ಕಠಿಣ ಅಂಥದ್ದು ಬಂದು ಬೀಳ್ತಾ ಇದೆ. ಪುರ್ಸೊತ್ತಿಲ್ಲ ಅದಕ್ಕೆ, ಪಾಪ ಅದಕ್ಕೆ ಇಲ್ಲ, ಸಿಸ್ಟಮ್ ಒಳಗೆ ಇದೆ. ನಾವು ಉಪವಾಸ ಇದ್ರೆ ಏನಾಗುತ್ತೆ, ಒಂದು ಹೊತ್ತು ಅಂತಂದರೆ ಅದಕ್ಕೊಂದು ಚೂರು ಫ್ರೀ ಟೈಮ್ ಕೊಟ್ಟರೆ ಅದೇನು ರೆಸ್ಟ್ ಮಾಡೋದಿಲ್ಲ ಅದು. ಅದರ ಬದಲಿಗೆ ಆ ಜ್ವರಕ್ಕೆ ಕಾರಣವಾದ ದೋಷ ಇದೆಯಲ್ಲ, ಅಂದರೆ ಯಾವುದೋ ಬೇಡದ ಆಹಾರ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರೋಂಥದ್ದು ದೋಷವಾಗಿ ಕೂತಿದೆ, ಹೋಗಿ ಅದನ್ನು ಸುಡುತ್ತೆ, ಜ್ವರ ಗುಣ ಆಗುತ್ತೆ. ಸ್ವಂತ ಅನುಭವ ಕೂಡ ಹೋದನು, ಇತ್ತೀಚಿನ ಅನುಭವ, ಬಹಳ ಹಿಂದೆ ಹೋಗಬೇಕು ಅಂತಿಲ್ಲ. ಜ್ವರದ ಅನುಭವ ಮತ್ತು ಲಂಗರದ ಅನುಭವ ಎರಡೂ ಕೂಡ ನಮಗಿದೆ. ಅದರಷ್ಟು ಚೆನ್ನಾಗಿ ಕೆಲಸ ಮಾಡೋದು ಬೇರೆ ಯಾವುದು. ಸರಿಯಾಗಿ ಗುಣ ಆಗುತ್ತೆ ಜ್ವರ ನಿಮಗೆ. ಹಾಗೆ ಮಾಡಿದರೆ ಕಫ ಒಳಿಯೋದು, ಕೆಮ್ಮು ಒಳಿಯೋದು ಅದೆಲ್ಲ ಏನೂ ಇಲ್ಲ, ಶುದ್ಧವಾಗಿ ಅದನ್ನು ಕಡಿಮೆ ಮಾಡುತ್ತೆ ಪೂರ್ತಿ. ಇದೆ ಒಳಗಡೆ ಅಂಥ ವ್ಯವಸ್ಥೆ. ಅದು ತಪಸ್ಸು ತಪ್ಪಿಸೋದು ಒಳಗಡೆಗೆ. ಈಗ ಉಪವಾಸ, ಈಗ ತಪಸ್ಸು ಅನ್ನೋದಕ್ಕೆ ವಿವರಣೆ ಹಾಕಿಕೊಟ್ಟಿದ್ದಾರೆ. ಹಿತ ಮಿತ ಮೇಧ್ಯಾಶನಂ ತಪಃ. ತಪಃ ಅಂದರೆ ನಿಜವಾಗಿ ಏನು ಅಂದರೆ ಆಹಾರ ನಿಯಮ ಅಂತ. ತಪಸ್ಸು ಶಬ್ದಕ್ಕೆ ಸೀದಾ ಅರ್ಥ ಹೇಳಿರೋದು ಆಹಾರ ನಿಯಮ. ಹಿತ ಮಿತ ಮೇಧ್ಯಾಶನಂ. ಅಶನಂ ಅಂದರೆ ಆಹಾರ. ಆಹಾರ ಹಿತವಾಗಿದ್ದರೆ ಅಂದರೆ ಯಾವುದು ಬೇಕೋ ಅದನ್ನೇ ತಗೊಂಡ್ರೆ ಅಂತ, ಶರೀರಕ್ಕೆ ಬೇಕೋ ಅದನ್ನೇ ತಗೊಂಡ್ರೆ. ಮಿತ ಎಷ್ಟು ಬೇಕೋ ಅಷ್ಟೇ ತಗೊಂಡ್ರೆ. ಮೇಧ್ಯ ಅದನ್ನು ಪವಿತ್ರವಾಗಿಸಿ ತಗೊಂಡ್ರೆ, ಅದನ್ನು ಭಗವದರ್ಪಿತ ಮಾಡಿ ತಗೊಂಡ್ರೆ, ಕೊಡೋರಿಗೆ ಕೊಟ್ಟು ತಗೊಂಡ್ರೆ ಅದನ್ನು ತಪಸ್ಸು. ಅದು ತಪಸ್ಸು ಅನ್ನೋದಕ್ಕೆ ಶಾಸ್ತ್ರೀಯ ವ್ಯಾಖ್ಯಾನ ಇಷ್ಟೇ. ನೀವು ಇಷ್ಟು ಮಾಡಿದರೆ ಅಗ್ನಿ ಸರಿ ಇರುತ್ತೆ. ಅದು ಅಗ್ನಿ ಸರಿ ಇದ್ದರೆ ದೋಷಗಳನ್ನು ಸುಡುತ್ತೆ. ಅದು ಈ ಪಾಪವನ್ನು ಕೂಡ ಸುಡುತ್ತೆ. ಪಾಪ ಸುಡೋ ಶಕ್ತಿ ಅದಕ್ಕಿದೆ. ಹಾಗಾಗಿ ಹೇಗೆ ಆಯುರ್ವೇದದವರು ಉಪವಾಸನ ಪರಿಹಾರವಾಗಿ ಹೇಳ್ತಾರೋ ಹಾಗೆ ಧರ್ಮಶಾಸ್ತ್ರದವರು ಕೂಡ ಉಪವಾಸನ ಪರಿಹಾರವಾಗಿ ಹೇಳ್ತಾರೆ. ಸಾಧಕರಿಗೆ ಕೂಡ ಗುರುಗಳು ಪರಿಹಾರವಾಗಿ ಹೇಳ್ತಾರೆ, ಉಪವಾಸ ಮಾಡೋಣ, 3 ಹೊತ್ತು ತಿನ್ನು ಅಂತ ಹೇಳೋದಿಲ್ಲ ಅವರಿಗೆ. ಅಂತೆಂಥ ತಿನ್ನೋ ಬಗ್ಗೆ ನಮ್ಮ ಹತ್ರ ತುಂಬ ಉದಾಹರಣೆಗಳಿದೆ. ಅಂದರೆ ಎಷ್ಟೆಷ್ಟು ತಿನ್ಬೋದು ಅಂತ, ಹೇಗಾಗಿ ತಿನ್ಬೋದು ಅಂತ, ಒಳ್ಳೆಯದಲ್ಲ. ಯಾರೋ ಏನೋ ಗಾರಿಗೆ ಅಂತ ಹೇಳ್ತಾರೆ, ಅದಕ್ಕೆ ಗಾರಿಗೆ ಅಂತ ಒಂದು ತಿಂಡಿ ಅದು ಈಗಲೇ ಇತ್ತೀಚೆಗೆ ಇದೆಯಲ್ಲ ಗೊತ್ತಿಲ್ಲ. ಅದನ್ನು ಬಡಿಸಿದ್ರಂತೆ ಬಡಿಸು ಅಂತ ಅವನು ಇನ್ನೂ ಸಂಪೂರ್ಣ ಖಾಲಿ ಆಗೋಷ್ಟು ಬಡಿಸಿದ್ರಂತೆ. ಅಂತೂ ಇಂತೂ ಕೊನೆಗೆ ಹೊಟ್ಟೆ ತುಂಬ್ತವನಿಗೆ. ಅಂದರೆ ಒಂದು ಉಳಿದವರು 20 ಪಟ್ಟು 30 ಪಟ್ಟು ತಿಂದ ಮೇಲೆ ಹೊಟ್ಟೆ ತುಂಬ್ತವನಿಗೆ. ಹಿಂದೆಲ್ಲ ಉತ್ತರಾಪೋಷಣ ಹಾಕೋ ಪದ್ಧತಿ ಇತ್ತು. ಊಟ ಆದಮೇಲೆ ಇನ್ನೊಂದು ಸರ್ತಿ ಕೈ ನೀರು ಹಾಕಬೇಕು ಅಂತ ಅಪೋಷಣ ತಗೊಳ್ಳೋದಕ್ಕೆ. ಮೊದಲೊಂದು ಸರ್ತಿ, ಕೊನೆಗೆ ಒಂದು ಸರ್ತಿ ಹಾಕೋಕ್ಕೆ ಬಂದರಂತೆ. ಅವನು ಹೇಳಿದಂತೆ, ಅಷ್ಟು ಒಳಗೆ ಹೋಗೋಷ್ಟು ಜಾಗ ಇದ್ದಿದ್ರೆ ಆ ಉತ್ತರಾಪೋಷಣದ ನೀರು ಇನ್ನು 4 ಗಾರಿಗೆ ತಿಂತಿದ್ದೆ ನಾನು ಅಲ್ಲಿ. ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ, ನಿಲ್ಲಿಸಿದ್ರಲ್ಲೇ ಗೊತ್ತಾಗೋದು ಜಾಗ ಇಲ್ಲ ಅಲ್ಲಿ ಒಳಗಡೆಗೆ ಅಂತ. ಅದಲ್ಲ, ಅಗ್ನಿ ಸತ್ತೋದ್ರೆ ಹೋಯ್ತು, ಮತ್ತು ಜೀವನನೇ ಹೋಯ್ತು ಅದ್ರ ಜೊತೆಗೆ. ಹಾಗಾಗಿ ಆಹಾರದ ಮೇಲೆ ನಿಯಂತ್ರಣ ಇರಬೇಕು, ತಪಸ್ಸು ಬೇಕು, ಅದನ್ನು ಸುಡಬೇಕು, ಯಾವುದಾದ್ರು ರೀತಿಯನ್ನು ಸುಡಬೇಕು. ನೋವು ಅನುಭವಿಸೋದು ಕೂಡ ತಪಸ್ಸು, ಅದರ ಮೂಲಕ ಪಾಪ ಸುಡ್ತಾ ಇರ್ತೇವೆ ನಾವು ಅಂತ. ಇದೆಲ್ಲ ಬೇರೆ ದಾರಿ ಇಲ್ಲ. ಆ ಪಾಪ ಪರಿಹಾರ ಅಂತಂದರೆ ಈ ದಾನ ಇದೆ ಉದಾಹರಣೆಗೆ, ಹೋಗುತ್ತೆ ಒಂದಷ್ಟು ನಮ್ಮ ಕಡೆಯಿಂದ. ತುಂಬ ಪಕ್ವ ಮನಸ್ಸಿಲ್ಲದರಲ್ಲೂ ಕೂಡ ತಪಸ್ಸಾಗತ್ತೆ, ಕೂಡಲೇ ಅದು ಬೇಜಾರಾಗತ್ತೆ. ನಮ್ಮನ್ನು ಬಿಟ್ಟು ಹೋಗುವಾಗ, ನಮ್ಮ ಸಂಪತ್ತು ಕೊಡುವಾಗ ಎಲ್ಲೊಂದು ಕಡೆ ತಪ್ಪಿಸತ್ತೆ ಅಂತ. ಕೊನೆ ಪಕ್ಷ ಮನಸ್ಸಲ್ಲಿರೋ ಪ್ರಕೃತಿ ಆದರೂ ಕೂಡ ನಂದು ಹೋಗ್ತಾ ಇದೆ ಅಂತ ಎಲ್ಲೊಂದು ಕಡೆ ಹಾಹಾಕಾರ ಮಾಡುತ್ತೆ ಅದು ಅಂತ. ಇದಕ್ಕಿಂತ ಒಳ್ಳೆ ಮಾರ್ಗ ಬೇರೆ ಯಾವುದೂ ಇಲ್ಲ ಅಂತ. ತಾಪ ಹುಟ್ಟಬೇಕು ಒಳಗಡೆಗೆ, ತಪಸ್ಸು ಹುಟ್ಟಬೇಕು. ತಪಸ್ಸಿಗೂ ತಾಪಕ್ಕೂ ವ್ಯತ್ಯಾಸ ಇಲ್ಲ ಇನ್ನು, ಅದೇ ಅದು ಅಂತ. ಅದನ್ನು ಸುಡುತ್ತೆ ಅಂತ. ಅದನ್ನು ಸುಟ್ಟಾಗ ನಮಗೂ ಅವನಿಗೂ ಮಧ್ಯೆ ಇಷ್ಟು ಅಂತರ ಇಲ್ಲ ಅಂತ. ಅದು ತಾನೇ ಉಂಟಾಗತ್ತೆ ಅದ್ವೈತ.
ಆ ಅವಿನಾಭಾವ ಮತ್ತು ಅದಾತ್ಮ್ಯ ತಾನೇ ತಾನಾಗಿ ಉಂಟಾಗತ್ತೆ. ಹಾಗಾಗಿ ಮೊಟ್ಟ ಮೊದಲು ಸಾಧನೆಯಲ್ಲಿ ಬೇಕಾಗೋದು ಏನಂದರೆ ಪಾಪೌಘ ಪರಿಧೂಯತಾಂ. ಪಾಪೌಘ, ಪಾಪದ ಪ್ರವಾಹ, ಪಾಪದ ರಾಶಿ ನಿನ್ನೊಳಗಿದೆ, ಕೊಡವು. ಹರೇ ರಾಮ್.